Hi guys, welcome to my channel or welcome back to my channel. After so many long days ನಾನು ನನ್ನ ಫ್ರೆಂಡ್ ಯಶು ಗೋಕಾಟಿಂಗ್ ಹೋಗ್ತಾ ಇದ್ರಿ. ಕನಕಪುರ ಹತ್ರ ಇರೋದು ಕನಕಪುರ ರೋಡು ಕಡ್ಲಿಪುರ ಹತ್ರ ಇರೋದು. ಸೊ ಹಾಗೆ ನೋಡ್ತಾ ಇದ್ರಿ ನಾವು ಎಲ್ಲೆಲ್ಲಿ ಏನೇನು ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅಂತಂದ್ಬಿಟ್ಟು. ನಾವು ಹೋಗೋ ರೂಟ್ ಮಾತ್ರ ಸಖತ್ತಾಗಿತ್ತು, ಮಾತ್ರ ಸೂಪರಾಗಿ ತುಂಬಾ ಚೆನ್ನಾಗಿ ಮಾತಾಡಿಕೊಂಡು ವೈಬ್ ಮಾಡ್ಕೊಂಡು ಹೋಗ್ತಾಯಿದ್ರಿ. ಮಾತಾಡ್ಕೊಂಡು ತುಂಬ ದಿನ ಆಗಿತ್ತಲ್ಲ ಹೋಗಿ, ಅದಕ್ಕೆ ಹಂಗೆ ಮಾತಾಡ್ಕೊಂಡು ಹೋಗ್ತಾಯಿದ್ರಿ. ಇದೇ ಅದು ನಾವು ಹೋಗಿರೋದು ಗೋಕಾಟಿಗೆ ಬರ್ನ್ಔಟ್ ಅಂತಂದ್ಬಿಟ್ಟು. ಎಲ್ಲ ಚೆನ್ನಾಗೇ ಇತ್ತು, ಆ್ಯಂಬಿಯನ್ಸು ಎಲ್ಲ ಚೆನ್ನಾಗಿತ್ತು. ಬಟ್ ಟ್ರ್ಯಾಕ್ ನಮ್ಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಮತ್ತು ಫ್ರೆಂಡಿಗೆ ಹಾಯ್ ಮಾಡು ಅಂತ ಹೇಳ್ತಿದ್ದೀನಿ. ಸೊ ಹಾಯ್ ಮಾಡ್ತಿದ್ದಾಳೆ ನೋಡಿ. ಅವರಿಂದ ನಾವು ಹೋಗೋ ಜಾಗದಲ್ಲಿ ಯೋಗಿ ಬಂದಿದ್ದರು, ಫಿಲಮ್ ಸ್ಟಾರ್ ಯೋಗಿ. ಎಲ್ಲ ಇಂಟೀರಿಯರ್ ಎಲ್ಲ ಚೆನ್ನಾಗಿತ್ತು, ಬಟ್ ಟ್ರ್ಯಾಕ್ ತುಂಬಾ ಚಿಕ್ಕದು ಅನಿಸ್ತು. 5 laps ಕೊಡ್ತಾರೆ, ಬಟ್ ಚಿಕ್ಕದು ಅನಿಸ್ತು ಟ್ರ್ಯಾಕು. ನಾವು ಯೂಶ್ವಲಿ ಗೋಕಾಟಿಂಗ್ ಹೋಗ್ತಾನೆ ಇದ್ರಿ ಫಸ್ಟಿಗೆಲ್ಲನೂ. ನಾನು ನನ್ನ ಯಶು ಲಿಜಿ 3 ಜನ ನಾವು ಗರ್ಲ್ಸ್ ಇರೋದು. ಸೊ ಯೂಶ್ವಲಿ ಹೋಗ್ತಾನೆ ಇದ್ರಿ. ಬಟ್ ಅವಳು ಲಿಜಿ ಅನ್ನೋಳು ದುಬೈಗೆ ಹೋಗ್ಬಿಟ್ಲು. ಸೊ ಇವಾಗ ಕಮ್ಮಿ ಆಗೋಗ್ಬಿಟ್ಟಿದ್ದೀವಿ. ಆಮೇಲಿಂದ ಬಂದುಬಿಟ್ಟು ಮೊದ್ಲಿಗೆ ಹೋಗ್ತಾ ಇದ್ದಿದ್ದು ಕಾಟು ಕೆಫೆ, ರೆಡ್ ರೈಡರ್ಸ್ ಆ ಥರ ಹೋಗ್ತಾಯಿದ್ವಿ. ಈಗ ಯಾವುದೋ ಹೊಸದು ಅಂತ ಅಂದ್ಬಿಟ್ಟು ಟ್ರಾವೆಲ್ಸ್ ಮಾಡೋಣ ಅಂತ ಬಂದರೆ ತುಂಬಾ ಚಿಕ್ಕದು ಅನಿಸ್ಬಿಡ್ತು. ಎಲ್ಲ ರಿಜಿಸ್ಟ್ರೇಷನು ಮತ್ತು ಎಲ್ಲ ನೋಡ್ಕೊಬಿಟ್ಟು ಎಲ್ಲ ಮುಗ್ದಿತ್ತು. ಇನ್ನೇನು ಹೋಗಬೇಕು ಅನ್ನೋ ಟೈಮಿಗೆ ಟೈಮ್ ಚೇಂಜ್ ಆಗೋಯ್ತು ನಮಗೆ. ಅಲ್ಲೆಲ್ಲ ನೋಡಿಬಿಟ್ಟು ಹೋಗ್ರಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಸೋಣ ಅಂತಂದ್ಬಿಟ್ಟು ಎಲ್ಲ ಆಯಿತು. ಇನ್ನೇನು ಪೇಮೆಂಟ್ ಮಾಡಿಬಿಟ್ಟು ಆಡಬೇಕು. ಸೊ ನಮಗೆ ಇಷ್ಟ ಆಗಿಲ್ಲ, ಅದಕ್ಕೆ ಬ್ಯಾಕ್ ಟು ನಮ್ಮ ಹಳೆ ಜಾಗಕ್ಕೆ ಹೋಗ್ತಾಯಿದ್ವಿ, ಕಾಟು ಕೆಫೆ ಅಂತಂದ್ಬಿಟ್ಟು. ಅದು ಇರೋದು ಕನಕಪುರ ರೋಡು ಕಡ್ಲಿಪುರ. ನಾವಿವಾಗ ಹೋಗ್ತಿರೋ ಜಾಗ ಬಂದುಬಿಟ್ಟು ಬನ್ನರ್ಘಟ್ಟ ರೋಡ್ ಕಾಟು ಕೆಫೆ ಅಂತಂದ್ಬಿಟ್ಟು. ಇದು ನಾವು ಸೆಕೆಂಡ್ ಟೈಮ್ ಹೋಗ್ತಿರೋದು. ವ್ಯೂ ಮಾತ್ರ ಚೆನ್ನಾಗಿತ್ತು. ನಾವು ಹೋಗಿದ್ದು ಎಲ್ಲ ಕಡೆನೂ ಹೋಗೋ ರೂಟೆಲ್ಲ ಚೆನ್ನಾಗಿತ್ತು. ಬಿಸಿಲೂ ಇರಲಿಲ್ಲ, ಈ ಕಡೆ ನೆರಳು ಇರಲಿಲ್ಲ, ಆ ಥರ ಇತ್ತು ರೋಡ್ ಮಾತ್ರ. ನನ್ನ ಫ್ರೆಂಡು ಬೈಕ್ ತಂದಿದ್ಲು. ಸೊ ಬೈಕಲ್ಲಿ ಹೋಗ್ತಿರ್ಬೇಕಾದ್ರೆ ಅಂತೂ ಸಖತ್ತಾಗಿತ್ತು ವ್ಯೂ ಮಾತ್ರ. ಇದೆ ಅದು ಕಾಟು ಕೆಫೆ, ಬನ್ನರ್ಘಟ್ಟ ರೋಡು. ಬನ್ನರ್ಘಟ್ಟದಿಂದ ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ನೆನ್ನೆ ಹೋಗ್ಬೋದು ಆರಾಮಾಗಿ, ನೆನ್ನೆ ಏನು ಪ್ರಾಬ್ಲಮ್ ಏನಿರಲ್ಲ. ಇದು ಆ್ಯಂಬಿಯನ್ಸ್ ಚೆನ್ನಾಗಿದೆ, ಮತ್ತು ಟ್ರ್ಯಾಕ್ ಒಂದು ಸ್ವಲ್ಪ ದೊಡ್ಡದಿದೆ ಇದನ್ನು. ಎಂಟ್ರೆನ್ಸ್ ಇದು. ಗೋಡೆ ಮೇಲೆಲ್ಲ ಡ್ರಾಯಿಂಗ್ ಎಲ್ಲ, ವಾಲ್ ಪೇಂಟಿಂಗ್ ಎಲ್ಲ ಮಾಡಿದ್ರು. ಮತ್ತು ಎಂಟ್ರೆನ್ಸ್ ಆಗಿದ ತಕ್ಷಣ ಬುದ್ಧ ರೈಟ್ ಸೈಡ್ಗೆ ಕುತ್ಕೊಳೋಕೆ ಜಾಗ, ತುಂಬಾ ದೊಡ್ಡದು ಜಾಗ ಇದು ನೋಡಿ. ಕುತ್ಕೊಳೋಕೆ ಜಾಗ ಎಷ್ಟು ಚೆನ್ನಾಗಿದೆ. ಆಮೇಲಿಂದ ಬಂದುಬಿಟ್ಟು ಅಲ್ಲಿ ಬುದ್ಧ ಕಾಣಿಸುತ್ತೆ ನೋಡಿ. ಬುದ್ಧ ಎಂಟ್ರೆನ್ಸ್ ಆಗಿದ ತಕ್ಷಣ ಬುದ್ಧನೇ ಕಾಣಿಸೋದು ನಮಗೆ. ಇದೆಲ್ಲ ಬಾಟ್ಲಲ್ಲಿ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ರು. ಆಮೇಲಿಂದ ನಾವಿಲ್ಲಿ ಅಲ್ಲಿ ಟ್ಯಾಬ್ ಥರ ಇಕ್ಕಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ರು. ಇಲ್ಲಿ ನಾವು ಅವ್ರು ಪೇಪರ್ ಕೊಡ್ತಾರೆ. ಪೇಪರಲ್ಲಿ ನಮ್ಮ ನೇಮು ಮತ್ತು ಎಲ್ಲಿಂದ ಬಂದಿರೋದು, ನೀವು ಅಡ್ರೆಸ್ಸು, ಏಜು, ಫೋನ್ ನಂಬರ್ ಬರೀಬೇಕು. ಬಿಕಾಸ್ ಏನೇ ಆದರೂ ನಮ್ಮ ಜವಾಬ್ದಾರಿ ಅಲ್ಲ ಅಂತಂದ್ಬಿಟ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಬರೆದಿರ್ತಾರೆ. ಅಲ್ಲಿ ನಾವು ಓದ್ಕೊಬಿಟ್ಟು ಸೈನ್ ಮಾಡಿಬಿಟ್ಟು ಅಲ್ಲಿ ಕೊಟ್ಟಾದ್ಮೇಲೆ ನಾವು ಆಡೋಕ್ಕೆ ಹೋಗ್ಬೋದು. ನನ್ನ ಬದಲು ಫ್ರೆಂಡೇ ಬರೀತಿದ್ಲು. ಸೊ ನಾನು ಸುಮ್ಮನೆ ಕೂತ್ಕೊಂಡು ವೀಡಿಯೋ ಮಾಡ್ತಿದ್ದೆ ಅಷ್ಟೇ.
ಅಲ್ಲೆಲ್ಲ ಕೊಟ್ಬಿಟ್ಟು ಪೇಮೆಂಟ್ ಮಾಡಿಬಿಟ್ಟು ಮತ್ತು ನಾವು ಆಡೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಹಂಗೆ ಈ ಕಡೆಯಿಂದ ಹೋಗಬೇಕು. ನಾವು ಕೂತ್ಕೊಂಡು ಬರ್ತಿರೋ ಜಾಗದಿಂದ ಲೆಫ್ಟ್ ಹ್ಯಾಂಡ್ ಸೈಡು ಜಾಗ ಇದೆ, ಆ ಕಡೆ ಲೆಫ್ಟ್ ಹ್ಯಾಂಡ್ ಸೈಡಿಂದ ಹೋಗಬೇಕು. ತುಂಬಾ ಚೆನ್ನಾಗಿದೆ ಇದು ಮಾತ್ರ. ಅದಕ್ಕೆ ಕಂಪೇರ್ ಮಾಡಿ ನಮಗೈತೆ ತುಂಬ ಇಷ್ಟ ಆಗೋದು. ಆ್ಯಕ್ಚುಲಿ ಇದು ಬರ್ತಿರೋದು ನಾವು ಸೆಕೆಂಡ್ ಟೈಮ್ ಬರ್ತಿದ್ರು ಚೆನ್ನಾಗಿದೆ ಇದು ಜಾಗ ನೋಡಿ. ಇದು ಕಂಪೇರ್ ಮಾಡಿ ಇದು ದೊಡ್ಡದಿದೆ ಟ್ರ್ಯಾಕ್ಸ್. 5 ಲ್ಯಾಪ್ ಕೊಡ್ತಾರೆ, ಎಲ್ಲೋದು 5 ಲ್ಯಾಪೇ. ನಮ್ಮ ಇಷ್ಟ 16 ಲ್ಯಾಪು 8 ಲ್ಯಾಪು ರೇಟ್ ಮೇಲೆ ಹೆಂಗೆ 5 ಲ್ಯಾಪ್ಸ್ ಅಂದರೆ ಇಷ್ಟು ಅಮೌಂಟು, 16 ಅಂದರೆ ಇಷ್ಟು, ಆ ಥರ ಲ್ಯಾಪ್ಸ್ ಮೇಲೆ ಇದಾಗುತ್ತೆ, ರೇಟ್ ಇನ್ಕ್ರೀಸ್ ಹಾಕ್ಕೊಂಡು ಹೋಗ್ತಾ ಇರುತ್ತೆ. ನಾವು ಏನಿಲ್ಲ ಅಂದ್ರೂ ಮಂತ್ಲಿ ಒನ್ಸ್ ಇಲ್ಲ ಅಂದಿದ್ದರೆ ಒಂದು 3 ಮಂತ್ಸ್ಗಾದ್ರೂ ಒಂದು ಸತಿ ಬಂದೇ ಬರುತ್ತೆ. ಬಿಕಾಸ್ ಅಷ್ಟೊಂದು ಹುಚ್ಚು ನಮಗೆ ಗೋಕಾಟಿಂಗ್ ಅಂತಂದ್ಬಿಟ್ಟು. ಎಲ್ಲ ಗೋಕಾಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದುಬಿಟ್ಟು ಇಲ್ಲಿ ಸ್ವಲ್ಪ ಫೋಟೋಸ್ ತೊಗೊಳೋಣ ಅಂತಂದ್ಬಿಟ್ಟು ಫೋಟೋಸ್ ತೊಗೊಂಡಾದ್ಮೇಲೆ ಮನೆಗೆ ಮನೆಗೆ ಹೋಗ್ಬೇಕಾದ್ರೂ ಯಶುನೇ ಡ್ರಾಪ್ ಮಾಡಲಿ ನನಗೆ. ಡ್ರಾಪ್ ಮಾಡಿಬಿಟ್ಟು ನಾನು ಅಲ್ಲಿಗೆ ಅವಳು BTMಗೆ ಡ್ರಾಪ್ ಮಾಡಲು, BTMಿಂದ ನನಗೆ ಮನೆಗೆ ವಾಕೇಬಲ್ ಹಂಗೆ ಬಂದುಬಿಟ್ಟೆ. ಒಂದು ಸ್ವಲ್ಪ ಫೋಟೋಸ್ ತೊಗೊಂಡಿದ್ವಿ, 2 ಫೋಟೋಸ್ ಹಾಕ್ತೀವಿ ನೋಡಿ. ನಾನು ನನ್ನ ಫ್ರೆಂಡ್ ಇದು ಇದು ನಾನು. Thank you guys for watching this video.